ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಅಗೇನ್ ಟು ಅವರ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಮಿನಿ ಬ್ಲಾಗ್. ಸೊ ಇದು ನನ್ನ ಫ್ರೈಡೇ ಮಿನಿ ಬ್ಲಾಗ್. ಸೊ ಫಸ್ಟ್ಲಿ ಒಂದು ವಿಷಯ ಹೇಳಬೇಕು, ಏನಪ್ಪ ಅಂತಂದರೆ, ಸೊ ಗೈಸ್ ನಾನು ಲಾಂಗ್ ವೀಡಿಯೋಸ್ ಅಪ್ಲೋಡ್ ಮಾಡೋ ದಿವಸ ಮಿನಿ ಬ್ಲಾಗ್ಸ್ನ ಅಪ್ಲೋಡ್ ಮಾಡಲ್ಲ. ಸೊ ದಟ್ ನಿನ್ನೆನೂ ನಾನು ಯಾವ ವೀಡಿಯೋನೂ ಅಪ್ಲೋಡ್ ಮಾಡಿಲ್ಲ. ಇಷ್ಟು ದಿವಸ ಲಾಂಗ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ರಿಂದ ಮಿನಿ ಬ್ಲಾಗ್ಸ್ ಎರಡೂ ವೀಡಿಯೋಸ್ನೂ ಎಡಿಟ್ ಮಾಡೋಕ್ಕಾಗಲ್ಲ. ಮತ್ತು ನನಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಈ ವಿಡಿಯೋ ತೊಗೊಂಡು ಆ ವಿಡಿಯೋಗೆ ಹಾಕ್ಬಿಡ್ತೀನಿ, ಆ ವಿಡಿಯೋ ತೊಗೊಂಡು ಈ ವಿಡಿಯೋಗೆ ಹಾಕ್ಬಿಡ್ತೀನಿ. ಸೊ ದಟ್ ನಾನು ಲಾಂಗ್ ವೀಡಿಯೋಸ್ ಅಪ್ಲೋಡ್ ಮಾಡೋ ದಿವಸ ಮಿನಿ ಬ್ಲಾಗ್ಸ್ನ ಅಪ್ಲೋಡ್ ಮಾಡಲ್ಲ. ಸೊ ಇದು ಶುಕ್ರವಾರ ಮಿನಿ ಬ್ಲಾಗ್ ಬಂದರೆ ಬೆಳಗ್ಗೆನೇ ಲೇವಟ್ಟಿಗೆ ಹೋಗಿ ಕಾಫಿ ಕುಡಿದು ಲೇವಟ್ಟಿಗೆ ಹೋಗಿದ್ವಿ. ಬಿಕಾಸ್ ಸೊಪ್ಪು, ಹೂವು, ಬಾಳೆಹಣ್ಣು ಅಂದರೆ ನಾಳೆ ವಾರದ ಇರೋ ಕಾರಣ ಹೂವು ಬಾಳೆಹಣ್ಣೆಲ್ಲ ತರೋದಿತ್ತು ಅಂದ್ಬಿಟ್ಟು ಈ ಹೂವು ಬಾಳೆಹಣ್ಣು ಏನೇನು ಬೇಕೋ ವಾರಕ್ಕೆ ಅದನ್ನೆಲ್ಲ ತೊಗೊಂಡು ಬಂದೆ. ಮತ್ತು ಬೆಳಗ್ಗೆನೇ ಲೇಟಾಗಿ ಎದ್ದಿದ್ದರಿಂದ ವಿನಯ್ ಕೂಡ ಬೇಗನೆ ಹೋಗ್ಬೇಕಾಗಿತ್ತು ಅಂದ್ಬಿಟ್ಟು ಅವನು ಬೇಗ ಅಂದರೆ 8 ಗಂಟೆಗೆ ಹೋದ್ರೆ ನಾಷ್ಟ ಕೂಡ ಮಾಡಿರಲಿಲ್ಲ ನಾನು. ಸೊ ದಟ್ ನನಗೆ ನಾಷ್ಟ ಮಾಡ್ಕೋಬೇಕಾಗಿತ್ತು. ವಿನಯ್ ಏನು ಬೇಡ ಅಂತ ಅಂದ್ಬಿಟ್ಟು ಹಂಗೆ ಹೋದ. ಬೆಳಗ್ಗೆ ಲೇವಟ್ಟಿಗೆ ಹೋಗಿ ಬಂದುಬಿಟ್ಟು ನಾಷ್ಟ ಮಾಡಿಕೊಂಡ್ರೆ, ಅಂದರೆ ಅವರೆಕಾಳು ಸೀಸನ್ ಇರೋದ್ರಿಂದ ಅವರೆಕಾಳನ್ನೆಲ್ಲ ಯೂಸ್ ಮಾಡಿಕೊಂಡು ಉಪ್ಪಿಟ್ಟು ಮಾಡಿಕೊಂಡೆ. ಅವರೆಕಾಳು ಸೀಸನ್ ಆಗಿರೋದ್ರಿಂದ ಉಪ್ಪಿಟ್ಟಿಗೂ ಕೂಡ ಅವರೆಕಾಳು ಯೂಸ್ ಮಾಡ್ತಾರೆ. ಎಲ್ಲರ ಮನೆಯಲ್ಲೂ ಕೂಡ ಸಣ್ಣ ಸಣ್ಣ ಕಾಳುಗಳಿದ್ರೆ ಅದನ್ನು ಯೂಸ್ ಮಾಡ್ತಾರೆ. ನಾನು ಉಪ್ಪಿಟ್ಟು ಮಾಡೋದು ಹೆಂಗೆ ಅಂತ ಕೂಡ ಹೇಳಿದ್ದೀನಿ. ಮೋಸ್ಟ್ ಉಪ್ಪಿಟ್ಟು ಮಾಡೋದು ಎಲ್ಲರಿಗೂ ಹೆಂಗೆ ಅಂತ ಗೊತ್ತಿರುತ್ತೆ, ನಾನು ಆದರೂ ಕೂಡ ಹೇಳಿದ್ದೀನಿ. ಫಸ್ಟು ಈರುಳ್ಳಿ, ಮೆಣಸಿನ್ಕಾಯಿ ಅಂದರೆ ಎಲ್ಲ ಐಟಮ್ಸ್ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನೀವೇ ನೋಡಿ ಏನು ಮಾಡಿದ್ದೀನಿ. ಕಪ್ ರವೆಗೆ 2 ಲೋಟ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಕೊತ್ತಂಬರಿ ಹೆಚ್ಕೋಬೇಕು. ಹೆಚ್ಚಿಟ್ಟಿರೋ ಕೊತ್ತಂಬರಿ, ನಿಮಗೆ ಖಾರ ಜಾಸ್ತಿ ತಿನ್ನೋರಾದ್ರೆ ನೀವು ಸ್ವಲ್ಪ ಖಾರದ ಪುಡಿನ ಆ್ಯಡ್ ಮಾಡ್ಕೋಬೋದು. ಇವಾಗ ಅದೆಲ್ಲ ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು. ಸೊ ಗೈಸ್, ಇವಾಗ ಅದು ಕುದಿ ಬರೋ ಅಷ್ಟೊತ್ತಿಗೆ ನಾನು ನಮ್ಮ ಮನೆ ಕ್ಲೀನ್ ಮಾಡಬೇಕು. ಅಂದರೆ ಹಾಸಿಗೆ ಎಲ್ಲ ಏನು ಮಡ್ಚಿಟ್ಟಿಲ್ಲ. ಟೈಮ್ ಆಗಲೇ 9:30 ಆಗಿದೆ. ದರಿದ್ರ ಮೆತ್ಕೊಳುತ್ತೆ ನಮ್ಮ ಮನೆಗೆ ನೋಡಿ. ಈ ಥರ ಮಾಡಿದ್ರೆ ದರಿದ್ರ ಮೆತ್ಕೊಳುತ್ತೆ. ಸೊ ಅವನು ಬೆಳಗ್ಗೆ ಬೇಗ ಇದ್ದೋದ್ರಿಂದ ನಾವು ಸ್ವಲ್ಪ ಲೇಟಾಗಿ ಎದ್ವಿ. ಸೊ ದಟ್ ಇವಾಗ ನಾಷ್ಟ ಮಾಡೋಕ್ಕಿರ್ತೀನಿ. ಅವ್ನು ನಾಷ್ಟ ತಿಂದು ಕೂಡ ಹೋಗಿಲ್ಲ. ಅವ್ನು ನಾಷ್ಟ ಕೂಡ ಬೇಡ ಅಂದ್ಬಿಟ್ಟು ಹಂಗೆ ಹೋದ, ಅಲ್ಲೇ ತಿಂತೀನಂತ. ಸೊ ಇವಾಗ ನಾನು ಹಾಸಿಗೆ ಮಾಡ್ಸಿರ್ಬೇಕು, ಅದು ಕುದಿ ಬರೋ ಅಷ್ಟೊತ್ತಿಗೆ. ಬನ್ನಿ. ಸೊ ಗೈಸ್, ಇದು ಇವಾಗ ಚೆನ್ನಾಗಿ ಬೆಂದೈತೆ. ಇದಕ್ಕೆ ರವೆ ಹುಯ್ಯೋಣ. ಗೈಸ್, ರವೆ ಹುಯ್ಯೋಕ್ಕೂ ಮುಂಚೆ ಸ್ವಲ್ಪ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ ಟೇಸ್ಟು. ನನಗೆ ಉಪ್ಪು ಖಾರ ಎರಡು ಕಮ್ಮಿ ಅನಿಸು. ಸೊ ದಟ್ ಉಪ್ಪು ಮತ್ತು ಖಾರದ ಪುಡಿ ಎರಡೂ ಆ್ಯಡ್ ಮಾಡಿದ್ದೀನಿ. ಇವಾಗ ರವೆ ಹುಯ್ಯೋಣ. ರವೆ ಹುಯ್ದಿದ್ದೀನಿ. ಅಂದರೆ ನೀವು ಸ್ವಲ್ಪ ಗಂಟಿಲ್ದಂಗೆ ಹುಯ್ಕೋಬೇಕು. ಸೊ ಕಲಿಸ್ತಾನೆ ಇರಬೇಕು ಒಂದು 60 ಸೆಕೆಂಡ್ಸ್ ಆದರೂ. ಸೊ ಇವಾಗ ನಾನು ತಟ್ಟೆ ಮುಚ್ಚಿಟ್ಟಿರ್ತೀನಿ. ಸೊ ಗೈಸ್, ಹಾಸಿಗೆ ಮುಚ್ಚಿಟ್ಟಿದ್ದಾಯಿತು. ಸೊ ಉಪ್ಪಿಟ್ಟು ಕೂಡ ರೆಡಿ ಆಗ್ತಾಯಿದೆ. ನಾನು ಅಷ್ಟರಲ್ಲಿ ಮನೆ ಕಸ ಗುಡಿಸ್ಬೇಕು. ತಿಪ್ಪೆ ಮಾಡಿದ್ದಾರೆ ಎಲ್ಲ ಸೇರಿ. ಸೊ ಕಸ ಗುಡಿಸ್ಬೇಕು ಈಗ. ಸೊ ಗೈಸ್, ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಕ್ಲೀನ್ ಮಾಡಾದ್ಮೇಲೆ ಉಪ್ಪಿಟ್ಟು ರೆಡಿಯಾಗಿದ್ದು ಉಪ್ಪಿಟ್ಟನ್ನ ಹಾಕ್ಕೊಂಡು ತಿಂದೆ. ಆಮೇಲೆ ಬೆಳಗ್ಗೆ ಸೊಪ್ಪು ತಂದಿದ್ವಲ್ಲ, ಬಸ್ಸಾರು ಮಾಡಬೇಕು ಅಂತ ಅಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಕೂಡ ತಂದಿದ್ದೆ. ಬಟ್ ಅದು ಸಾಂಬಾರಿಗಲ್ಲ. ಆ್ಯಂಡ್ ಇನ್ನೂ 3 ಥರ ಸೊಪ್ಪು ಕೊಟ್ಟಿದ್ರು ಆಂಟಿ. ನಾನು ಅಲ್ಲಿ ಹೋಗ್ಬಿಟ್ಟು ಬಸ್ಸಾಂಬಾರಿಗೆ ಸೊಪ್ಪು ಕೊಡಿ ಅಂತ ಅಷ್ಟೇ ಕೇಳ್ತೀನಿ. ನನಗೆ ಯಾವ್ಯಾವ ಸೊಪ್ಪು ಅಂತ ಹೆಸರು ಕೂಡ ಗೊತ್ತಿಲ್ಲ. ಸಬ್ಬಕ್ಕಿ ಒಂದೇ ಗೊತ್ತಿರೋದು, ಇನ್ನಿವೆರಡು ಯಾವುದು ಅಂತ ಗೊತ್ತಿಲ್ಲ. ಸೊ ಸೊಪ್ಪು ತಂದಿದ್ದನ್ನ ಬಿಡಿಸಿ ಅದನ್ನು ಸೊಪ್ಪನ್ನೆಲ್ಲ ಸೋಸಿ ಅದನ್ನು ಕುಯ್ದು ಹೆಚ್ಚಿಟ್ಟು ಮತ್ತು ನೀರಿಗೆ ನೆನೆಸಿಟ್ಟಿದ್ದೆ. ಬಿಕಾಸ್ ಸೊಪ್ಪಲ್ಲಿರೋ ಮಣ್ಣೆಲ್ಲ ಬಿಟ್ಕೊಳ್ಳಿ ಅಂತ ಅಂದ್ಬಿಟ್ಟು. ಹಾಗೆ ಪಾಪ ಮಲ್ಕೊಂಡು ಅವ್ನು ನೀರಿಸಿ ಮಲಗಿಸಿದ್ರಿಂದ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಅಂದ್ಬಿಟ್ಟು ನಾನೊಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದು. ಮಧ್ಯಾಹ್ನ ಊಟಕ್ಕೆ ಬೆಳಗ್ಗೆ ಉಳಿದಿದ್ದು ಉಪ್ಪಿಟ್ಟನ್ನೇ ತಿಂದು ಹಾಗೆ ಸಾಂಬಾರು ಮಾಡಬೇಕಿತ್ತು, ಬಸ್ಸಾರು ಅಂದ್ಬಿಟ್ಟು ಅವರೆಕಾಳನ್ನ ಸೊಪ್ಪನ್ನ 2 ಬೆರೆಸಿಟ್ಟು ಒಂದು 3 ವಿಜಿಲ್ ಆಗಲಿ ಅಂತ ಕೂಗಕ್ಕೆ ಬಿಟ್ಟೆ. ಆ್ಯಂಡ್ ಸಾಂಬಾರು ಮಾಡೋದು ಹೆಂಗೆ ಅಂತ ನಾನು ಮುಂದೆ ವ್ಲಾಗಲ್ಲಿ ಹೇಳಿದ್ದೀನಿ. ಸೊ ಕೂಗಕ್ಕೆ ಇಟ್ಕೊಂಡು ಫ್ರೈಗೆ ಏನೇನು ಬೇಕೋ ಅದನ್ನೆಲ್ಲ ಮಾಡ್ಕೊಂಡಿದ್ದೀನಿ ನೋಡಿ. ಆ್ಯಡ್ ಮಾಡ್ಕೊಂಡಿಲ್ಲ, ಅದು ಫ್ರೈ ಮಾಡಿರೋದು. ಇದಕ್ಕೆ ನಾನು ಜೀರಿಗೆ, ಒಂದು 4 ಕಾಳು ಮೆಂತ್ಯ ಮತ್ತು 4 ಕಾಳು ಮೆಣಸು, ಬೆಳ್ಳುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಿದ್ದೀನಿ. ಈರುಳ್ಳಿ ಸ್ವಲ್ಪ ಬಾಡಿಸ್ಕೊಂಡಿದ್ದೀನಿ. ಸೊ ದಟ್ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ. ಆ್ಯಂಡ್ ಇಲ್ಲಿ ಅವರೆಕಾಳು ಮತ್ತು ಸೊಪ್ಪು ಎಲ್ಲ ಬೇಯಿಸಿಕೊಂಡಿದ್ದೀನಿ. ಬೇಯಿಸಿಟ್ಟಿರೋ ನೀರು ಕೂಡ ಇಲ್ಲೇ ಐತೆ, ಸೊಪ್ಪು ನೀರಿದು. ಇದು ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಮಿಕ್ಸಿ ಗ್ರೈಂಡರ್ಗೆ ಹಾಕಿ ಇವಾಗ ಮಿಕ್ಸಿಗೆ ಹಾಕೋದು ತೋರಿಸ್ತೀನಿ ಬನ್ನಿ ಏನೇನು ಹಾಕ್ತೀನಿ ಅಂತ ಅಂದ್ಬಿಟ್ಟು. ಸೊ ಗೈಸ್, ನಾನು ಇವಾಗ ಇಲ್ಲಿ ಕಾಯಿ, ಕೊತ್ತಂಬರಿ, ಒಂದು 4 ಕರಿಬೇವು ಹಾಕ್ಕೊಂಡಿದ್ದೀನಿ. ಅದು ಕಾಣಿಸ್ತಾ ಇಲ್ಲ. ಕೊತ್ತಂಬರಿ ಮತ್ತು ಟೊಮೆಟೊನ ಕೊಯ್ದು ಹಾಕ್ತೀನಿ. ಒಂದು ಅರ್ಧ ನಿಂಬೆಹಣ್ಣಷ್ಟು ನಾನು ಹುಣ್ಸೆಹಣ್ಣು ಹಾಕ್ಕೊಂಡಿದ್ದೀನಿ. ಇಲ್ಲೆಲ್ಲ ಹೋಗೈತೆ ಪುಡಿ ಒಳಗಡೆ. ಆ್ಯಂಡ್ ಇವಾಗ ನಾನು ಒಂದು 2 ಸ್ಪೂನ್ ಖಾರದ ಪುಡಿ, 2 ಸ್ಪೂನು ಬೇಡ, ನಮ್ಮ ಮನೆ ಇರೋದಿಬ್ಬರಿಗೆ 1 ಸ್ಪೂನ್ ಹಾಕ್ಕೊತೀನಿ ಅಷ್ಟೇ. ಆ್ಯಂಡ್ ಇವಾಗ ಟೊಮೊಟೊ ಮತ್ತು ಇದು ಎರಡೂ ಹಾಕ್ಕೊಂಡು ರುಬ್ತೀನಿ. ಇಲ್ಲಿ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೆನಲ್ಲ, ಬೆಳ್ಳುಳ್ಳಿ, ಮೆಣಸು, ಮೆಂತ್ಯ, ಆಮೇಲೆ ಈರುಳ್ಳಿ ಇಷ್ಟೂ, ಜೀರಿಗೆ ಇಷ್ಟೂ ನಾನು ಇವಾಗ ಹಾಕ್ಕೊಂಡು ರುಬ್ತೀನಿ. ಇದಿಷ್ಟು ಈಗ ನಾನು ಖಾರನ ರುಬ್ಬಿಟ್ಕೊಂಡಿದ್ದೀನಿ, ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಸಾಂಬಾರು ಆಮೇಲೆ ಮಾಡೋಣ, ಫಸ್ಟು ಸೊಪ್ಪು ಒಗ್ಗರಣೆ ಮಾಡೋಣ ಅಂತ ಅಂದ್ಬಿಟ್ಟು
ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಕಾಯಿ ತುರಿನ ಇಟ್ಕೊಂಡಿದ್ದೀನಿ ನಾನು. ಬಿಕಾಸ್ ಕಾಯಿ ತುರಿ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಆ್ಯಂಡ್ ಇದಕ್ಕೆ ಕರಿಬೇವು ಹಾಕ್ತೀನಿ. ಒಗ್ಗರಣೆಗೆ ಏನೇನು ಹಾಕೋಣ ಅಂತ ಗೊತ್ತಲ್ವ. ಸೊ ಇಷ್ಟನ್ನು ಇವಾಗ ಯೂಸ್ ಮಾಡಿಕೊಂಡು ಸೊಪ್ಪು ಒಗ್ಗರಣೆ ಮಾಡ್ತೀನಿ. ಈಗ ಬನ್ನಿ. ಸೊಪ್ಪು ಒಗ್ಗರಣೆ ಆಗಿದೆ. ಸೊ ನೆಕ್ಸ್ಟ್ ಈಗ ಸಾಂಬಾರಿಗೆ ಒಗ್ಗರಣೆ ಮಾಡೋಕ್ಕೆ ಸಾಸಿವೆ ಮತ್ತು ಕರಿಬೇವು ಹಾಕಿದ್ದೀನಿ. ಅವೆರಡು ಚಿಟ ಅಂದ ನಂತರ ಒಣಮೆಣಸಿನ್ಕಾಯಿ ಹಾಕ್ತೀನಿ. ಸೊ ನೆಕ್ಸ್ಟ್ ಇದೆರಡೂ ಫ್ರೈ ಮಾಡೋಣ ಚೆನ್ನಾಗಂದ್ರೆ ಅಷ್ಟೇನು ಫ್ರೈ ಮಾಡೋದು ಬೇಡ. ಸೊ ಇವಾಗ ಇದಕ್ಕೆ ಖಾರ ಮಸಾಲೆ ಹಾಕಬೇಕು. ಬನ್ನಿ ಹಾಕೋಣ. ಇದನ್ನು ನೀರು ಹಾಕಿ ಆಮೇಲೆ ಹಾಕ್ತೀನಿ. ಇವಾಗ ಇದಿಷ್ಟು ಹಸಿ ವಾಸನೆ ಅಂದರೆ ಒಂದು 60 ಸೆಕೆಂಡಷ್ಟು ಇದನ್ನು ಫ್ರೈ ಮಾಡ್ಕೋಬೇಕು. ಸೊ ಇದು ಫ್ರೈ ಆಗ್ತೈತೆ. ನೆಕ್ಸ್ಟು ಈ ಸೊಪ್ಪು ನೀರನ್ನ ಅದಕ್ಕೆ ಕೊಯ್ಬೇಕು. ಬನ್ನಿ ಹಾಕೋಣ ಅದನ್ನು. ಸ್ವರಿಂಗ್ ಸೊಪ್ಪು ನೀರು ಟು ಸಾಂಬಾರು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಬಿಕಾಸ್ ನಮ್ಮ ಮನೇಲಿ ಸಾಂಬಾರು ತೆಳ್ಳಗಿದ್ರೆ ತಿನ್ನಲ್ಲ, ಬೈತಾರೆ ನಮ್ಮ ಯಜಮಾನ್ರು. ಸೊ ನಾವು ಅದಕ್ಕೆ ನಾನು ಗಟ್ಟಿಗೆ ಮಾಡಬೇಕು ಸಾಂಬಾರನ್ನ. ಸೊ ದಟ್ ಸ್ವಲ್ಪ ಕಾಳು ಕೂಡ ಉಳಿದಿತ್ತು ಅಂದ್ಬಿಟ್ಟು ಫುಲ್ ಹಾಕ್ಬಿಟ್ಟೆ. ತೆಳ್ಳಗೇನಾಗಿಲ್ಲ, ನಾನು ಖಾರ ಮಸಾಲೆ ಜಾಸ್ತಿ ಉದ್ದಿದ್ದರಿಂದ ಸಾಂಬಾರು ಗಟ್ಟಿಗೆ ಆಗಿದೆ. ಸೊ ಇಷ್ಟೇ. ಇದೆರಡು ಕುದಿ ಬಂದು ಅಂದರೆ ಇದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಅಷ್ಟೇ. ಸಾಂಬಾರು ಕುದಿ ಬಂದು ಸಾಂಬಾರು ಆಯಿತು. ಸೊ ಇವಾಗ ಇದನ್ನು ಕೂಡ ಆಗಿದೆ. ನೆಕ್ಸ್ಟ್ ಇನ್ನೇನು ಸಾಂಬಾರು ಅಡುಗೆ ಮುದ್ದೆ ಮಾಡಬೇಕು. ಇದಕ್ಕೋಸ್ಕರ ಇನ್ನೂ ಬರೋದು ಸಂಜೆ ಆಗುತ್ತೆ. ಸೊ ಅವ್ನು ಬಂದಮೇಲೆ ಮುದ್ದೆ ಮಾಡಿ ಅವನಿಗೆ ಊಟಕ್ಕೆ ಇಟ್ಟು ಮಾಡುವ. ಇಷ್ಟೇ ಗೈಸ್ ಬಸ್ಸಾರು. ಸೊ ಗೈಸ್ ಎಂತ ಗೊತ್ತಾ, ನಂದು ಫೀಡಿಂಗ್ ನೈಟೀಸು ಸ್ವಲ್ಪ ಹೊಲಿಗೆ ಬಿಟ್ಕೊಂಡ್ಬಿಟ್ಟಿದೆ. ಸೊ ದಟ್ ನಾನು ಸೂಜಿಲಿ ಹೊಲಿತಾ ಇದ್ದೀನಿ. ಎಂಥ ಒಳ್ಳೆ ಹುಡುಗಿ ಅಲ್ಲ ನಾನು. ನನ್ನ ಗಂಡಂಗೆ ರಿಸ್ಕೇ ಕೊಡಲ್ಲ ನಾನು. ಅಂಥ ಒಳ್ಳೆ ಹುಡುಗಿನ ನಾನೇ ಹೊಲ್ಕೊತಿದ್ದೀನಿ ಗೈಸ್. ಪಾಪ ಅಲ್ಲೋಗಿದ್ದಾನೆ ಅವ್ರ ಅಜ್ಜಿ ಮನೆ. ಗೈಸ್ ಬ್ಲ್ಯಾಕ್ ಹೆಡ್ಸ್ ಆಗಿದೆ. ಸೊ ದಟ್ ನೋ ಸ್ಟ್ರಿಪ್ಸ್ ಹಾಕ್ಕೊಟ್ಟಿದ್ದೀನಿ. ಸೊ ಗೈಸ್ ಹಂಗೆ ಸಂಜೆ ಬರ್ತಾ ವಿನಯ್ ಕಲ್ಲಂಗಡಿ ಅಂತಂದಿದ್ದ. ದಿಸ್ ವಾಸ್ ಮೈ ಫೇವ್ರೆಟ್ ಫ್ರೂಟ್. ಒನ್ ಆಫ್ ದೆಮ್. ಎಲ್ಲ ಫ್ರೂಟ್ಸಲ್ಲೂ ನನಗೆ ಇದೊಂದೇ ತುಂಬ ಇಷ್ಟ. ಪ್ರೆಗ್ನೆಂಟ್ ಇದ್ದಾವಾಗಂತೂ ಫುಲ್ ಉಂಡೆ ಹಣ್ಣು ಒಬ್ಳೆ ತಿಂತ ಇದ್ದೆ. ಯಾರಿಗೂ ಗೊತ್ತಾ ಇರಲಿಲ್ಲ, ಅಷ್ಟು ಇಷ್ಟವಾಗಿತ್ತು, ಅಷ್ಟು ಇಷ್ಟ ಆಗಿದ್ದು. ಸೊ ತಂದುಬಿಟ್ಟು ಕಾಫಿ ಕಳ್ಸ್ಕೊಂಡ್ರೆ ಬೇಡ ಕಲ್ಲಂಗಡಿ ಕುಯ್ಕೊಡು ಅಂತಂದ. ಸೊ ದಟ್ ಕಲ್ಲಂಗಡಿ ಕುಯ್ಕೊಟ್ಟು ನಾನು ತಿಂದೆ, ಅವನು ತಿಂದ. ಗೈಸ್ ಎಂತ ಗೊತ್ತಾ, ಎಂಥದ್ದು ಗೊತ್ತಿಲ್ಲ ನೋಡಿ. ಪಾಪನ ಕರ್ಕೊಂಬರೋಣ ಅಂತ ವಿನಯ್ ಅವ್ರ ಮನೆಗೆ ಹೋಗ್ತಾ ಇದ್ವಾ. ಹೋದ್ವಿ, ಅದ್ರ ಅಲ್ಲಿ ಪಾಪನೇ ಇಲ್ಲ, ಲೆವಟ್ಟಿಗೆ ಹೋಗೋಣ. ಸೊ ಅದಕ್ಕೆ ವಾಪಸ್ ನಾವು ಮನೆಗೆ ಹೋಗ್ತಿದ್ದೀವಿ. ಗೈಸ್ ಇವಾಗ ವಿನಯ್ ಇನ್ನೊಂದು ಕೆಲ್ಸಕ್ಕೆ ಹೋಗ್ತಾವನೆ. ಬಾಯ್, ಊಟಕ್ಕೆ ಬಾ. ಎಷ್ಟು ಗಂಟೆಗೆ ಬರ್ತೀಯಾ? ಗೈಸ್ ಪಾಪನೂ ಇಲ್ಲ, ಫುಲ್ ಬೋರ್ ಹೊಡಿತೈತೆ. ಇವಾಗ ತಾತ ಅಜ್ಜಿನೂ ಬರ್ತವ್ರೆ. ಅಂದರೆ ನಮ್ಮ ಮನೆಗೇನು ಬರ್ತಾ ಇಲ್ಲ. ಅತ್ತೆ ಅವ್ರು ನಾಳೆ ಕಾಶಿಗೆ ಹೋಗ್ತಾರೆ. ಸೊ ದಟ್ ಅವ್ರು ಬಂದು ಅತ್ತೆಗೆ ಮಾಡ್ಲಿಕ್ಕೆ ಹೋಯ್ದು ಅವ್ರನ್ನ ಕಳಿಸ್ಕೊಡಕ್ಕೆ ಬರ್ತಿದ್ದಾರೆ. ಸೊ ಅಷ್ಟೇ ಇವತ್ತಿನ ವಿಷಯ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬೈ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈಗ ತುಂಬಾ ಚೆನ್ನಾಗಿ ನನಗೆ ಅಂದರೆ ನಿಮ್ಮ ಕಡೆಯಿಂದ ವ್ಯೂಸ್ ಆಗಲಿ ಸಬ್ಸ್ಕ್ರೈಬರ್ಸ್ ಆಗಲಿ ಎಲ್ಲ ಬರ್ತೈತೆ. ಸೊ ದಟ್ ನನಗೆ ಇನ್ನೂ ಇನ್ಸ್ಪಿರೇಷನ್ ಸಿಗ್ತೈತೆ. ಇನ್ನೂ ಮಾಡಬೇಕು. ನಾನಷ್ಟೇ ಅಲ್ಲ, ನನ್ನ ಗಂಡ ಕೂಡ ಹೇಳ್ತಾ ಇದ್ದಾನೆ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡು ಅಂತಂದ್ಬಿಟ್ಟು. ಸೊ ಇದೇ ಥರ ನಮ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಆಲ್. ಲವ್ ಯು ಆಲ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬೈ ಬಾಯ್.